ಕಳೆದ 9 ತಿಂಗಳುಗಳಿಂದ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಮರಳೋದ್ರ ಬಗ್ಗೆ ತುಂಬಾನೇ ಕುತೂಹಲ ಇದೆ. ಕೇವಲ 8 ದಿನಗಳ ಕಾರ್ಯಾಚರಣೆಗಾಗಿ ಜೂನ್ 6ನೇ ತಾರೀಕು ಐಎಸ್ಎಸ್ಗೆ ಹೋದ ಈ ಇಬ್ಬರು ಗಗನಯಾತ್ರಿಗಳು ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಸೋರಿಕೆಯಿಂದ 9 ತಿಂಗಳ ಕಾಲ ಅಲ್ಲೇ ಉಳಿದುಕೊಳ್ಳಬೇಕಾಯಿತು. ಸದ್ಯ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬಂದ ಹೊಸ ತಂಡವನ್ನ ಖುಷಿಯಿಂದ ವೆಲ್ಕಮ್ ಮಾಡಿದ್ದಾರೆ. ಕ್ರ್ಯೂ 10 ಸದಸ್ಯರನ್ನ ಸುನಿತಾ ವಿಲಿಯಮ್ಸ್ ವೆಲ್ಕಮ್ ಮಾಡಿದ ದೃಶ್ಯಗಳನ್ನ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣ ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡು ಖುಷಿಯನ್ನ ವ್ಯಕ್ತಪಡಿಸಿದೆ. ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರೋ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಈಗ ಸಂಶೋಧನೆಯ ಹೊಸ ಅಧ್ಯಾಯವೇ ಶುರುವಾಗ್ಬಿಟ್ಟಿದೆ. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಗಗನ ನೌಕೆಯಲ್ಲಿ ನಾಸಾ ಕಳುಹಿಸಿದ ಕ್ರ್ಯೂ 10 ತಂಡ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದೆ. ಐಎಸ್ಎಸ್ನ ಪ್ರಮುಖ ಸದಸ್ಯೆ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ನಿಲ್ದಾಣಕ್ಕೆ ಬಂದ ಹೊಸ ಅತಿಥಿಗಳನ್ನ ಸ್ವಾಗತ ಮಾಡಿದ್ದಾರೆ. ಕ್ರ್ಯೂ 10 ಸದಸ್ಯರನ್ನ ಸುನಿತಾ ವಿಲಿಯಮ್ಸ್ ಸ್ವಾಗತ ಮಾಡಿ ಅವರಿಗೆ ಅಪ್ಪುಗೆಯನ್ನ ಕೊಟ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಗಗನ ನೌಕೆಯಲ್ಲಿ ಬಂದ 4 ಸದಸ್ಯರ ಕ್ರ್ಯೂ 10 ತಂಡ ಭಾನುವಾರ ಬೆಳಗ್ಗೆ 12:35ಕ್ಕೆ ಹ್ಯಾಚ್ ತೆರೆದು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿತು. ನಾಸಾದ ಗಗನಯಾತ್ರಿಗಳಾದ ಆನಿ ಮೆಕ್ಲೆನ್, ನಿಕೋಲ್ ಏಯರ್ಸ್ ಮತ್ತು ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯ ತಕುಯಾ ಒನಿಶಿ, ರಷ್ಯಾದ ರೋಸ್ಕಾಸ್ಮೋಸ್ನ ಕಿರಿಲ್ ಪೆಸ್ಕೋವ್ ಕ್ರ್ಯೂ 10 ಮಿಷನ್ನಲ್ಲಿದ್ದಾರೆ. ಈ ನಿಲ್ದಾಣದಲ್ಲಿರೋ ಎಕ್ಸ್ಪೆಡಿಷನ್ 72 ತಂಡದ ನಾಸಾದ ನಿಕ್ ಹೇಗ್, ಡಾನ್ ಪೆಟಿಟ್, ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಮತ್ತು ರೋಸ್ಕಾಸ್ಮೋಸ್ನ ಅಲೆಕ್ಸಾಂಡರ್ ಗುರ್ಬುನೋವ್, ಅಲೆಕ್ಸಿ ವೌಚಿನಿನ್, ಇವಾನ್ ವ್ಯಾಗ್ನರ್ ಅವರನ್ನ ವೆಲ್ಕಮ್ ಮಾಡಿದ್ರು. ನಿಲ್ದಾಣದ ಕಮಾಂಡರ್ ಆಗಿದ್ದ ಹಿರಿಯ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಈ ಕ್ಷಣ ಬಹಳ ಸಂಭ್ರಮದಿಂದ ಕಂಡುಬಂದ್ರು. ಇನ್ನು ಈ ಗಗನಯಾತ್ರಿಗಳಿಬ್ರು ಭೂಮಿಗೆ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ. ನಾಸಾ ಅಧಿಕಾರಿಗಳು ಮತ್ತು ಸ್ಪೇಸ್ ಎಕ್ಸ್ ಎಂಜಿನಿಯರ್ಗಳು ಈ ಇಬ್ಬರು ಗಗನಯಾತ್ರಿಗಳ ಆಗಮನಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಾಗ್ಲೆಲ್ಲ ಅನೇಕ ತಾಂತ್ರಿಕ ದೋಷ ಕಂಡುಬರ್ತಾ ಇತ್ತು. ಹೀಗಾಗಿ ಅವರನ್ನ ಕರೆಸಿಕೊಳ್ಳೋದು ತುಂಬಾನೇ ಲೇಟ್ ಕೂಡ ಆಯಿತು. ಅವರಿಬ್ಬರನ್ನ ಭೂಮಿಗೆ ಮರಳಿ ತರೋ ಈ ಪ್ರಯತ್ನದ ಭಾಗವಾಗಿ ಮಾರ್ಚ್ 13ರ ಬುಧವಾರ ಕ್ರ್ಯೂ 10 ಕಾರ್ಯಾಚರಣೆಯನ್ನ ಶುರು ಮಾಡೋದಕ್ಕೆ ಎಲ್ಲವೂ ರೆಡಿಯಾಯಿತು. ಆದರೂ ಈ ಕಾರ್ಯಾಚರಣೆ ತಾಂತ್ರಿಕ ಸಮಸ್ಯೆಯನ್ನ ಫೇಸ್ ಮಾಡಿತು. ಹೀಗಾಗಿ ಪ್ರಯೋಗವನ್ನ ಮತ್ತೆ ಸ್ಥಗಿತ ಮಾಡಲಾಗಿತ್ತು. ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿನ ಸಮಸ್ಯೆಯಿಂದ ಕ್ರ್ಯೂ 10 ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ನಾಸಾ ತಿಳಿಸಿತ್ತು. ಈ ಮಿಷನ್ ಅನೇಕ ಸಲ ಲೇಟ್ ಆಗಿದ್ರಿಂದ ಈ ಇಬ್ಬರು ಗಗನಯಾತ್ರಿಗಳು ಯಾವಾಗ ಭೂಮಿಗೆ ವಾಪಸ್ ಬರ್ತಾರೆ ಅನ್ನೋ ಪ್ರಶ್ನೆ ಬಂತು. ಆದರೂ ನಾಸಾ ಇತ್ತೀಚಿನ ಅವರ ಆಗಮನದ ಬಗ್ಗೆ ಮತ್ತೊಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಂದ್ಕೊಂಡ ಹಾಗೇನೆ ಮಾರ್ಚ್ 19ರಂದು ಗಗನಯಾತ್ರಿಗಳು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಡುತ್ತಾರೆ ಅಂತ ಅನೌನ್ಸ್ ಮಾಡಿದೆ. ಮಾರ್ಚ್ 14ರ ಸಂಜೆ 7:03 ಮುಂಚಿತವಾಗಿ ಕ್ರ್ಯೂ 10 ಮಿಷನ್ ಉಡಾವಣೆಯಾಗುವ ಸಾಧ್ಯತೆ ಇಲ್ಲ ಅಂತ ನಾಸಾ ಹೇಳಿತ್ತು. ಇದು ಟ್ರಾನ್ಸ್ಪೋರ್ಟರ್ 13 ಮಿಷನ್ ಉಡಾವಣೆಗೆ ಸಮಯ ಆಗಿದೆ. ಅಂದ್ರೆ ಈ ಸಲ ನಿಗದಿಯಂತೆ ಗಗನಯಾತ್ರಿಗಳಿಬ್ಬರನ್ನ ಭೂಮಿಗೆ ಮರಳಿ ತರೋದಕ್ಕೆ ಪ್ರಯತ್ನಗಳಾಗ್ತಾ ಇದ್ರು. ಈ ಕಾರ್ಯಾಚರಣೆಯ ಉಡಾವಣೆ ಕೆಲವು ಗಂಟೆಗಳಷ್ಟು ವಿಳಂಬವಾಗುವ ಉದ್ದೇಶದಿಂದ ನಾಸಾ ಇದನ್ನ ಹೇಳ್ತಾ ಇರಬಹುದು. ಟ್ರಾನ್ಸ್ಪೋರ್ಟರ್ 13 ಒಂದು ಮೀಸಲಾದ ಸ್ಮಾಲ್ ಸ್ಯಾಟ್ ರೈಡ್ ಶೇರ್ ಮಷಿನ್ ಆಗಿದೆ. ಈ ವಿಮಾನ 74 ಪೇಲೋಡ್ಗಳನ್ನು ಹೊತ್ತೊಯ್ಯುತ್ತೆ. ಮಾರ್ಚ್ 14ಕ್ಕೆ ಉಡಾವಣೆಯಾಗಿರೋ ಕ್ರ್ಯೂ 10 ಮಿಷನ್ 4 ಸಿಬ್ಬಂದಿಯನ್ನ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದೊಯ್ದಿದೆ. ಇದು ಸುನಿತಾ ಹಾಗೆ ವಿಲ್ಮೋರ್ ಅವರನ್ನ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಕರೆತರೋದಕ್ಕೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸ್ಪೇಸ್ ಎಕ್ಸ್ ಬಳಸಿದ ಕ್ರ್ಯೂ 9 ಕಾರ್ಯಾಚರಣೆಯೊಂದಿಗೆ ಸಂಪರ್ಕ ಸಾಧಿಸುತ್ತೆ. ಕ್ರ್ಯೂ 9 ಮಿಷನ್ ಪ್ರಸ್ತುತ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದೆ. ಇದು 4 ಆಸನಗಳನ್ನು ಹೊಂದಿತ್ತು. ಗಗನಯಾತ್ರಿಗಳಾದ ಹಾಗ್ ಮತ್ತು ಗೋರ್ಬುನೋವ್ ಅವರನ್ನ ಅದರ ಒಳಗಡೆ ಕಳುಹಿಸಲಾಯಿತು. ಸುನಿತಾ ಮತ್ತು ವಿಲ್ಮೋರ್ಗೆ 2 ಆಸನಗಳನ್ನು ಮೀಸಲಿಡಲಾಗಿತ್ತು. ಈಗಾಗಲೇ ಐಎಸ್ಎಸ್ನಲ್ಲಿರೋ ಕ್ರ್ಯೂ 9 ಕಾರ್ಯಾಚರಣೆಯಿಂದ ಸಿಬ್ಬಂದಿಯನ್ನ ಬಿಡುಗಡೆ ಮಾಡುವುದಕ್ಕೆ ಕಾರ್ಯಾಚರಣೆ ಶುರುವಾಗಿದೆ. ಮಿಷನ್ ಐಎಸ್ಎಸ್ಗೆ ತೆರಳಿದ್ದು ಗಗನಯಾತ್ರಿಗಳು ಕ್ರ್ಯೂ 10ನೊಂದಿಗೆ ಕೆಲವು ದಿನಗಳ ಹಸ್ತಾಂತರದ ಅವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ. ನಂತರ ಕ್ರ್ಯೂ 9 ಮೂಲಕ ಭೂಮಿಗೆ ಹಿಂತಿರುಗುತ್ತಾರೆ. ಈ ಹಸ್ತಾಂತರದ ಅವಧಿಯಲ್ಲಿ ಕ್ರ್ಯೂ 10 ತಂಡ ಐಎಸ್ಎಸ್ನಲ್ಲಿರೋ ಸಿಬ್ಬಂದಿಯಿಂದ ತಮ್ಮ ಕೆಲಸದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಇನ್ನು ವಾಪಸ್ ಬರೋದ್ರ ಬಗ್ಗೆ ನಾಸಾ ನಿರಂತರವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ನೌಕೆಯಲ್ಲಿರುವ ಗಗನಯಾನಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಗಗನಯಾನಿಗಳು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ರಿಟರ್ನ್ ಟಾರ್ಗೆಟ್ ಕೂಡ ಫಿಕ್ಸ್ ಆಗ್ತಾ ಇದೆ. ವೆದರ್ ಕಂಡೀಷನ್ ಕೂಡ ಸಹಕಾರ ಕೊಡಬೇಕಾಗಿದೆ ಅಂತ ನಾಸಾ ಹೇಳಿದೆ. ಬುಚ್ ವಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ಜೊತೆ ನಾಸಾದ ಗಗನಯಾನಿ ನಿಕ್ ಹೇಗ್
ರಷ್ಯಾದ ಗಗನಯಾನಿ ಅಲೆಕ್ಸಾಂಡರ್ ಗೊರ್ಬುನೋವ್ ಕೂಡ ವಾಪಸ್ಸಾಗ್ತಾರೆ. ಸುನೀತಾ ಹಾಗೆ ಬುಚ್ ವಿಲ್ಮೋರ್ ಅವರನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರೋದಕ್ಕೆ ಆಪರೇಷನ್ ಶುರುವಾಗಿದೆ. ಮಾರ್ಚ್ 19ಕ್ಕೆ ಇವರಿಬ್ರು ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಈಗ ನಾಸಾ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದೆ. ಮಾರ್ಚ್ 18ರಂದು ಮಂಗಳವಾರ ಅಮೆರಿಕದ ಸ್ಥಳೀಯ ಕಾಲಮಾನ ಸಂಜೆ 5:57ಕ್ಕೆ ಭೂಮಿಗೆ ಕರೆ ತರ್ತೀವಿ ಅಂತ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಸಂತಸದ ವಿಚಾರವನ್ನ ಪೋಸ್ಟ್ ಮಾಡಿರೋ ನಾಸಾ ತಮ್ಮ ಗಗನಯಾನಿಗಳನ್ನ ಯಶಸ್ವಿಯಾಗಿ ಕರೆತರೋ ಕೆಲಸ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶುರುವಾಗಿದೆ ಅಂತ ಹೇಳಿದೆ. ಸೊ ಇವರಿಬ್ರೂ ಭೂಮಿಗೆ ವಾಪಸ್ಸಾಗೋ ಟೈಮ್ ಬಂದೇ ಬಿಡ್ತು. ಒಟ್ನಲ್ಲಿ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲೇ ಸಿಕ್ಕಾಕೊಂಡಿದ್ದ ಇವರಿಬ್ರು ಭೂಮಿಯ ನೋಡೋ ದರ್ಶನ ಭಾಗ್ಯ ಹತ್ತಿರವಾಗ್ತಾ ಇದೆ. ಮಂಗಳವಾರ ಅಥವಾ ಬುಧವಾರ ಇವರಿಬ್ರು ಭೂಮಿಗೆ ವಾಪಸ್ ಬರೋದು ಕನ್ಫರ್ಮ್ ಅಂತ ಈಗಾಗಲೇ ಅಧಿಕೃತ ಮಾಹಿತಿ ಸಿಕ್ಕಿರೋದ್ರಿಂದ ಈ ಮಿಷನ್ ಕಂಪ್ಲೀಟ್ ಆಗಲಿ ಹಾಗೆ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಬಂದ ಮೇಲೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ಅಡ್ಡ ಪರಿಣಾಮಗಳಾಗುತ್ತೆ, ಒಂದಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ನೋಡೋಣ ಇಲ್ಲಿಗೆ ಬಂದ ತಕ್ಷಣ ಅವರನ್ನ ನಾಸಾ ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ, ನಿಗಾ ಇಡುತ್ತೆ, ಅವರ ಆರೋಗ್ಯ ಸುಧಾರಿಸೋದಕ್ಕೆ ಯಾವೆಲ್ಲ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ, ಅದು ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಭೂಮಿಯ ಮೇಲೆ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಇವರಿಬ್ರು ಇನ್ಮುಂದೆ ಭೂಮಿಯ ವಾತಾವರಣಕ್ಕೆ ಹೇಗೆ ಅಡ್ಜಸ್ಟ್ ಆಗಿ ಸಾಮಾನ್ಯ ಜೀವನವನ್ನ ನಡೆಸ್ತಾರೆ, ಹಾಗೆ ಅಲ್ಲಿನ ಅನುಭವಗಳನ್ನ, ಅಲ್ಲಿ ಆದಂತಹ ಸಂಶೋಧನೆಗಳನ್ನ ಯಾವ ರೀತಿಯಾಗಿ ಹಂಚಿಕೊಳ್ತಾರೆ ಅನ್ನೋದನ್ನ ಕೇಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಭೂಮಿಗೆ ಮರಳುವಂತಹ ಪ್ರಕ್ರಿಯೆಯ ಹಂತಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ, ಆನ್ ಡಾಂಕಿಂಗ್ ನಡೆಸಿದಂತಹ ಅನೇಕ ಗಂಟೆಗಳಾದ್ಮೇಲೆ ಬಾಹ್ಯಾಕಾಶ ನೌಕೆ ತನ್ನ ಇಂಜಿನ್ಗಳನ್ನು ಚಾಲ್ತಿಗೊಳಿಸಿ ತನ್ನ ವೇಗವನ್ನ ಕಮ್ಮಿ ಮಾಡಿ ಕಕ್ಷೆಯಿಂದ ಹೊರ ತೆರಳುತ್ತೆ. ಬಾಹ್ಯಾಕಾಶ ನೌಕೆಯನ್ನ ಭೂಮಿಯತ್ತ ನಿರ್ದೇಶಿಸೋದಕ್ಕೆ ಇದು ಮುಖ್ಯ ಚಲನೆ ಅಂತ ಹೇಳ್ಬೋದು. ಇನ್ನು ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳ್ತಾ ಇದ್ದ ಹಾಗೆ ಅದು ಅಪಾರ ಪ್ರಮಾಣದ ಉಷ್ಣ ಮತ್ತು ಕ್ಷಿಪ್ರ ಇಳುವಿಕೆಯನ್ನ ಅನುಭವಿಸುತ್ತೆ. ವಾತಾವರಣವನ್ನ ಮರಳಿ ಪ್ರವೇಶಿಸೋ ಬಹುಮುಖ್ಯ ಹಂತದ ನಂತರ ಬಾಹ್ಯಾಕಾಶ ನೌಕೆಯ ಪ್ಯಾರಾಚೂಟ್ಗಳು ತೆರೆದುಕೊಂಡು ಲ್ಯಾಂಡಿಂಗ್ ನಡೆಸೋದಕ್ಕೂ ಮುಂಚೆ ಬಾಹ್ಯಾಕಾಶ ನೌಕೆಯ ವೇಗವನ್ನ ಕಮ್ಮಿ ಮಾಡುತ್ತೆ. ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಸಮುದ್ರದಲ್ಲಿನ ತನ್ನ ಪೂರ್ವ ನಿಯೋಜಿತ ಇಳಿಯೋ ಸ್ಥಳದಲ್ಲಿ ಇಳಿಯುತ್ತೆ. ನಂತರ ರಕ್ಷಣಾ ತಂಡದ ಸದಸ್ಯರು ಸಿಬ್ಬಂದಿಗಳನ್ನ ರಕ್ಷಿಸುತ್ತಾರೆ. ಒಂದ್ ವೇಳೆ ಸಿಬ್ಬಂದಿ ಬುಧವಾರ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಟ್ರೆ ಭಾರತೀಯ ಕಾಲಮಾನದಲ್ಲಿ ಮಾರ್ಚ್ 20ರ ಗುರುವಾರ ಸಮುದ್ರದಲ್ಲಿ ಇಳಿಯೋ ಸಾಧ್ಯತೆಗಳಿದೆ. ಆದರೆ ಭೂಮಿಯಲ್ಲಿ ಅವರು ಇಳಿಯೋ ನಿಖರವಾದ ಟೈಮಿಂಗ್ ಆಗಿರಬಹುದು, ಹವಾಮಾನ ಪರಿಸ್ಥಿತಿ ಆಗಿರಬಹುದು, ಲ್ಯಾಂಡಿಂಗ್ ತಾಣದ ಹೊಂದಾಣಿಕೆಗಳ ಅನುಸಾರವಾಗಿ ಅದು ಚೇಂಜ್ ಆಗಬಹುದು. ಹಿಂದಿನ ಕ್ರೂ ಡ್ರ್ಯಾಗನ್ ಯೋಜನೆಗಳ ಪ್ರಕಾರ ನೋಡಿದ್ರೆ ಅನ್ಡಾಂಕಿಂಗ್ ನಡೆಸಿದ ಮೇಲೆ 12ರಿಂದ 24 ಗಂಟೆಗಳ ಅವಧಿಯಲ್ಲಿ ಬಾಹ್ಯಾಕಾಶ ನೌಕೆ ಭೂಮಿಯಲ್ಲಿ ಇಳಿಯಬಹುದು.